Hi, hello everybody. Welcome to Vikas Commerce Tutorials and I am Mr. Vikas Matke here. ವಿದ್ಯಾರ್ಥಿಗಳೇ ಆಲ್ರೆಡಿ ಥಂಬ್ನೇಲ್ ಅನ್ನು ಅಬ್ಸರ್ವ್ ಮಾಡಿರ್ತೀರಿ. ಹಾಟ್ಸ್ ಕ್ವಶನ್ಸ್ ಅಂದ್ರೆ ಏನು? ಇತ್ತೀಚೆಗೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತ ವಿಷಯ ಇದು. ಯಾಕಂದ್ರೆ ನಮ್ಮ ಮೊದಲಿನ ಕಾಲದಲ್ಲಿ ಅಂದ್ರೆ ಒಂದು ವರ್ಷ 2 ವರ್ಷ ಹಿಂದ್ಗಡೆ ಹಾಟ್ಸ್ ಕ್ವಶನ್ ಇರಲಿಲ್ಲ. ಸೊ ಹಾಟ್ಸ್ ಅಂದ್ರೆ ಏನು ಅನ್ನೋದು ಫಸ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. HOTS. ಹಾಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಕರಿತೀವಿ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದ್ರೆ ಇದರ ಅರ್ಥ ಇನ್ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೇರವಾಗಿ ಕೇಳೋ ಬದಲಿ ಅವ್ರು ಏನ್ ಮಾಡ್ತಾರೆ, ಪರೋಕ್ಷವಾಗಿ ಪ್ರಶ್ನೆಗಳನ್ನ ಕೇಳುವಂತ ಪ್ರಶ್ನೆ ಮಾಡ್ತಾರೆ. ಆ ಕ್ವಶನ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಒಂದಿಷ್ಟು ಎಕ್ಸಾಂಪಲ್ಸ್ ಗಳ ಜೊತೆ, ಒಂದಿಷ್ಟು ಕ್ವಶನ್ ಗಳ ಜೊತೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಚರ್ಚೆ ಮಾಡ್ಕೊತ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೀವು ನೋಡ್ಬೇಕು. ಆಮೇಲೆ ಈ ಹಾಟ್ಸ್ ಕ್ವಶನ್ ಯಾವೆಲ್ಲ ಚಾಪ್ಟರ್ ಇಂದ ಬರ್ತದ ಅಂತ ನೋಡೋದಾದ್ರೆ, ಒಂದು ವ್ಯವಹಾರ ಪರಿಸರ ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರ. ಅದಾದ ನಂತರ ಹಣಕಾಸಿನ ನಿರ್ವಹಣೆ ಅಂತ ಅದ, ಬಹುಶಃ ಚಾಪ್ಟರ್ ನಂಬರ್ 9 ಅನ್ಕೋತೀನಿ. ಅದಾದ ನಂತರ ಚಾಪ್ಟರ್ ನಂಬರ್ 10 ಮಾರಾಟ ಪ್ರಕ್ರಿಯೆ. ಸೊ ಈ ಚಾಪ್ಟರ್ ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಹಣಕಾಸಿನ ನಿರ್ವಹಣೆ, ಇಲ್ಲಿ ವ್ಯವಹಾರ ಪರಿಸರ, ಆಮೇಲೆ ಮತ್ತೊಂದು ಮಾರಾಟ ಪ್ರಕ್ರಿಯೆ. ಸೊ ಆ 3 ಚಾಪ್ಟರ್ಗಳ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದ್ರೆ ಈ 3 ಚಾಪ್ಟರ್ಗಳಿಂದ ಹಾಟ್ಸ್ ಕ್ವಶನ್ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಇನ್ನಷ್ಟು ಬೇರೆ ಚಾಪ್ಟರ್ಗಳಿಂದನೂ ಕೂಡ ಹಾಟ್ಸ್ ಕ್ವಶನ್ ಬರಬಹುದು, ಬಟ್ ಅದು ಅಷ್ಟು ಇಫೆಕ್ಟಿವ್ ಆಗಂಗಿಲ್ಲ. ಅಂದ್ರೆ ಹಾಟ್ಸ್ನೇ ಇರ್ತದೆ, ಬಟ್ ಬಹಳ ಈಸಿ ಲೆವೆಲ್ ಕ್ವಶನ್ಸ್ಗಳು ಇರ್ತಾವ. ಬಟ್ ನಿಜವಾದಂತಹ ಹಾಟ್ಸ್ ಕ್ವಶನ್ ಬರೋದು ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರ, ಹಣಕಾಸಿನ ನಿರ್ವಹಣೆ, ಮಾರಾಟ ಪ್ರಕ್ರಿಯೆ. ಈ 3 ಚಾಪ್ಟರ್ಗಳಲ್ಲಿರುವಂತಹ 4 ಮಾರ್ಕ್ಸಿನ ಹಾಟ್ಸ್ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಸೊ ಯಾರಾದರೂ ನಮ್ಮ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಾಟ್ಸ್ಆಪ್, ಟೆಲಿಗ್ರಾಮ್ ಎಲ್ಲವನ್ನು ಜಾಯ್ನ್ ಆಗ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗ್ತದೆ. ಸೊ ತಡ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ಇದು ಇಲ್ಲಿ ನೋಡಬಹುದು 25-26ನೇ ಸಾಲಿನ ದ್ವಿತೀಯ PUC ಪ್ರಶ್ನೆ ಕೋಟಿ ಗವರ್ಮೆಂಟ್ದವರು, ಇಲಾಖೆಯವರು, ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರುವಂತಹ ಒಂದು ಪ್ರಶ್ನೆ ಕೋಟಿ ಕ್ವಶನ್ ಬ್ಯಾಂಕ್ ಇದು. ಇದ್ರ ಕೂಡ ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ ಲಿಂಕ್ ಅಂತ ನೋಡಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಕ್ವಶನ್ ಬ್ಯಾಂಕ್ಸ್, ಔಟ್ ಆಫ್ ಔಟ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್ ಎಲ್ಲವೂ ಕೂಡ ನಿಮಗಲ್ಲಿ ಸಿಗ್ತದೆ. ಸೊ ಈಗ ನಾವು ಈ ಕ್ವಶನ್ ಬ್ಯಾಂಕ್ ನಲ್ಲಿರುವಂತಹ ಒಂದಿಷ್ಟು ಹಾಟ್ಸ್ ಕ್ವಶನ್ ಗಳನ್ನ ನೋಡ್ಕೊಂತ ಹೋಗೋಣ ಚಾಪ್ಟರ್ ವೈಸ್. ಓಕೆ, ಎಸ್, ಮೊದಲನೇ ಚಾಪ್ಟರ್ ನೋಡಬಹುದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ದಲ್ಲೂ ಕೂಡ ಇಲ್ಲಿ ಹಾಟ್ಸ್ ಅಂತ ಬರೆದಿರ್ತಾರೆ, ಬಟ್ ಆ ಹಾಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಜಸ್ಟ್ 4 and 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಹಾಟ್ಸ್ ಪ್ರಶ್ನೆ ಇದ್ರೆ ಅದರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಈಗ ಈ ಚಾಪ್ಟರ್ ಇಂದ 4 ಅಂಕಗಳ ಪ್ರಶ್ನೆ ಯಾವುದು ಇಲ್ಲ ನಿಮ್ಮ ಸಿಲೆಬಸ್ ಪ್ರಕಾರ. ಇಲ್ಲಿ ಓನ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಅದ. ಹಾಗಾಗಿ ಈ 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಹಾಟ್ಸ್ ಕ್ವಶನ್ ಕೇಳಿದಾರಾ ಅಥವಾ ಇಲ್ವೋ ಅನ್ನೋದನ್ನ ನಾವು ನೋಡ್ಕೊಂತ ಹೋಗೋಣ. ಇಲ್ಲಿ ನೋಡಬಹುದು, ಎಸ್, ಪ್ರತಿಯೊಂದು ಪ್ರಶ್ನೆಗೆ 8 ಅಂಕಗಳು ಅಂತ ಬರ್ದಾರ ನೋಡ್ರಿ ಇಲ್ಲಿ. ಹಾಗಾಗಿ ಈ ಸೆಕ್ಷನ್ ನಲ್ಲಿ ಹಾಟ್ಸ್ ಅಂತ ಇಲ್ಲಿ ಏನು ಬರ್ದಾರ, ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಹಾಟ್ಸ್ ಅಂತ ಬರ್ದಿದ್ದಾರೆ. ಆಕ್ಚುಲಿ ಇವು ನಾಟ್ ದ್ಯಾಟ್ ಡಿಫಿಕಲ್ಟ್ ಈ ಕ್ಯಾಟಗರಿ ಆಫ್ ಹಾಟ್ಸ್, ಬಿಕಾಸ್ ಇವು ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇರೋದು. ವ್ಯವಹಾರ ಪರಿಸರ, ಮಾರಾಟ ಪ್ರಕ್ರಿಯೆ ಅಲ್ಲಿ ಆಕ್ಚುಲಿ ಹಾಟ್ಸ್ ಪ್ರಶ್ನೆಗಳು ಒಂದೊಂದು ಸ್ವಲ್ಪ ಡೀಪ್ ಆಗಿ ನಿಮಗೆ ಕಾಣ್ತಾವು. ಇಲ್ಲಿ ನೋಡಬಹುದು ನೀವು, ನಿರ್ವಹಣೆಯು ಅಗೋಚರ ಆದರೆ ಅದರ ಉಪಸ್ಥಿತಿಯನ್ನು ಫಲಿತಾಂಶಗಳ ಮೂಲಕ ಅನುಭವಿಸಬಹುದು. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ. ಮತ್ತೇನೂ ಇಲ್ಲ, ನಿರ್ವಹಣೆಯ ಗುಣಲಕ್ಷಣಗಳನ್ನು ತಿಳಿಸಬೇಕು. ಇದಕ್ಕೆ ಹಾಟ್ಸ್ ಅಂತ ಕರೀತಾರೆ. ಸೊ ಇದೇನು ಅಷ್ಟು ಡಿಫಿಕಲ್ಟ್ ಅಲ್ಲ ಅನ್ಕೊಳ್ತೀನಿ. ಆಮೇಲೆ ನಿರ್ವಹಣೆ ಯಾವ ಉದ್ದೇಶ, ಸೊ ನಿರ್ವಹಣೆಯ ಉದ್ದೇಶಗಳನ್ನ ನೀವು ಇಲ್ಲಿ ಹೇಳ್ಬೇಕು. ನಿರ್ವಹಣೆ ಕಲೆ ಮತ್ತು ವಿಜ್ಞಾನವಾಗಿ ಆ ಒಂದು ಕ್ವಶನ್ ಅನ್ನ ನೀವು ಇಲ್ಲಿ ಆನ್ಸರ್ ಬರಿಬೇಕು. ಆಮೇಲೆ ಇಲ್ಲಿ ಸಮನ್ವಯತೆಯ ಗುಣಲಕ್ಷಣಗಳನ್ನ ಬರಿಬೇಕು. ಕ್ವಶನ್ ನಂಬರ್ 8. ಆಕ್ಚುಲಿ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಡೈರೆಕ್ಟ್ ಆಗಿನೇ ಕೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಿರ್ವಹಣೆಯ 3 ಹಂತಗಳನ್ನ ಬರಿಬೇಕು. ಇಲ್ಲಿ ಈ ಕ್ವಶನ್ ನಂಬರ್ 10 ಒಳಗಡೆ ನಿರ್ವಹಣೆ ಹಂತಗಳು, ಆಮೇಲೆ ಮತ್ತೊಂದು ಸೂಚನೆ ಕೊಟ್ಟಾರ ನೋಡ್ರಲ್ಲಿ, ಚಿತ್ರಕ್ಕೆ 5 ಅಂಕಗಳು ಮತ್ತು ವಿವರಣೆಗೆ 3 ಅಂಕಗಳು. ನೀವೇನ್ ಡಯಾಗ್ರಾಮ್ ಹಾಕ್ಬೇಕಲ್ಲಿ ಉನ್ನತ ಮತ್ತು ಮಧ್ಯಮ ಮತ್ತು ಕಾರ್ಯಾಚರಣೆಯ ನಿರ್ವಹಣೆ ಅಂತ ಕರಿತೀವಿ. ಆ 3 ಹಂತಗಳ ಒಂದು ರೇಖಾಚಿತ್ರವನ್ನ ಬಿಡಿಸಬೇಕು. ಆ ಚಿತ್ರವನ್ನ ಬಿಡಿಸಿದ ನಂತರ 5 ಮಾರ್ಕ್ಸ್. ಆ 3 ಹಂತಗಳನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ 3 ಮಾರ್ಕ್ಸ್ ವಿತ್ ಎಕ್ಸಾಂಪಲ್ಸ್ ಮಾಡ್ಬೇಕು. ಓಕೆ, ಸೊ ಅದು ಕೂಡ ಈಸಿಯಾಗಿ ಹೋಗ್ತದೆ. ಆಮೇಲೆ ಡೈರೆಕ್ಟ್ಲಿ ನಾನು ಏನ್ ಮಾಡ್ತೀನಿ, ಚಾಪ್ಟರ್ ನಂಬರ್ 3ಗೆ ಹೋಗ್ತೀನಿ. ಅಲ್ಲಿ ವ್ಯವಹಾರ ಪರಿಸರದಲ್ಲಿ, ಎಸ್, ಇಲ್ಲ ನೋಡ್ರಿ ವ್ಯವಹಾರ ಪರಿಸರ, ಇಲ್ಲಿ ಆಕ್ಚುಲಿ ಹಾಟ್ಸ್ ಪ್ರಶ್ನೆಗಳಿರೋದು. 4 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಹೋಗೋಣ.
4 ಮಾರ್ಕ್ಸಿನ ಪ್ರಶ್ನೆಗಳು. ಎಸ್, ಇಲ್ಲ ನೋಡ್ರಿ, ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಇಲ್ಲಿಂದ ನೋಡೋದಾದ್ರೆ ಕ್ವಶನ್ ನಂಬರ್ 4 ನೋಡ್ರಿ, ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರದ ಅರ್ಥ ಮಾಡಿಕೊಳ್ಳುವಿಕೆ ಹೇಗೆ ಪ್ರಾಮುಖ್ಯವಾಗಿದೆ ಎಂಬುದು ಯಾವುದಾದ್ರು 4 ಅಂಶಗಳ ಮೂಲಕ ವಿವರಿಸಿ. ಅಂದ್ರೆ ತಿಳಿಕೆ ಆಗದರಲ್ಲಿ ಪ್ರಾಮುಖ್ಯತೆಯನ್ನ ಕೇಳಾತದಾರ 4 ಅಂಶಗಳು, ಅಂದ್ರೆ 4 ಪ್ರಾಮುಖ್ಯತೆ, ವ್ಯವಹಾರ ಪರಿಸರದ 4 ಪ್ರಾಮುಖ್ಯತೆಗಳನ್ನ ಬರಿಬೇಕು. ಇದಕ್ಕನ್ನ ಹಾಟ್ಸ್ ಅಂತ ಕರೀತಾರೆ, ಇಂಡೈರೆಕ್ಟ್ ಆಗಿರೋ ಕ್ವಶನ್ಗಳು. ಆಮೇಲೆ ಕೆಲವೊಂದ್ಸಲ ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 7 ಸನ್ನಿವೇಶಗಳನ್ನ ಕೊಟ್ಟಿರ್ತಾರೆ. 5 ಆಯಾಮಗಳನ್ನು ನೋಡ್ತೀವಿ ನಾವು: ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ ಮತ್ತು ಕಾನೂನಾತ್ಮಕ. ಆ 5 ಪರಿಸರಗಳಲ್ಲಿ ಇಲ್ಲಿ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. 1 2 3 4. ಈ 4 ವಾಕ್ಯಗಳು ಯಾವ್ಯಾವ ಪರಿಸರದ್ದು ಅಂತೇಳಿ ನಾವು ನೋಡ್ಕೊಂತ ಹೋಗ್ಬೇಕಾಗ್ತದೆ. ಸೊ ಮೊದಲನೇ ಪಾಯಿಂಟ್ ನೋಡಬಹುದು, ಬ್ಯಾಂಕುಗಳು ಗೃಹ ಸಾಲಗಳ ಮೇಲೆ ಬಡ್ಡಿ ದರ ಕಡಿಮೆ ಮಾಡಿದೆ. ಈ ಬಡ್ಡಿ ದರ, ಸೊ ಇಲ್ಲಿ ಬಡ್ಡಿ ದರದ ಮೇಲೆ ಒತ್ತು ಜಾಸ್ತಿ ಅದ. ಆಗ ಈ ಬಡ್ಡಿ ದರ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಬರ್ತದೆ. ಈ ಬಡ್ಡಿ ದರ ಅನ್ನೋದು ಆರ್ಥಿಕ ಪರಿಸರದಲ್ಲಿ ಬರ್ತದೆ. ಸೊ ಅವಾಗ ನೀವು ಆನ್ಸರ್ ಬರೀಬೇಕು ಇಲ್ಲಿ ಆರ್ಥಿಕ ಪರಿಸರ. ಇಷ್ಟ ಆಕ್ಚುಲಿ ಆರ್ಡ್ಸ್ ಕ್ವಶನ್ಸ್ ಆರ್ ವೆರಿ ಈಸಿ, ಬಿಕಾಸ್ 4 ಲೈನ್ಗಳು ಒಂದೊಂದೇ ಶಬ್ದ ಹತ್ರ ಆನ್ಸರ್ ಅದ, ಮುಗೀತು. ಅದೇ ನೀವು ಥೆರಾಟಿಕಲ್ ಆನ್ಸರ್ಗಳನ್ನ ಬರೀಬೇಕು ಅಂತಾದ್ರೆ 4 ಪಾಯಿಂಟ್ಗಳನ್ನ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಿ 1 ಪೇಜು ಅಥವಾ 1.5 ಪೇಜು ಎಕ್ಸ್ಪ್ಲನೇಷನ್ ಮಾಡಬೇಕು. ಅವಾಗ ಟೈಮ್ ಬಾದ ಹೋಗ್ತದೆ. ಇಲ್ಲಿ ಕೇವಲ ಒಂದೊಂದು ಶಬ್ದ ಬರೀಬೇಕು, ಆರ್ಥಿಕ ಪರಿಸರ, ಮುಗೀತು, 1 ಮಾರ್ಕ್. ಎರಡನೇ ಪಾಯಿಂಟ್, ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆ. ಸೊ ಮಹಿಳೆಯರ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಇದು ಸಾಮಾಜಿಕ ಪರಿಸರ ಆಗ್ತದೆ. ಮೂರನೇದು ಅಂತರ್ಜಾಲ. ಅಂತರ್ಜಾಲವನ್ನ ಒಂದೊಂದು ಶಬ್ದ ಮೇಲೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ಬೇಕು. ಅಂತರ್ಜಾಲ ಅಂದಾಗ ಇದು ತಾಂತ್ರಿಕತೆಯ ಪರಿಸರ. ಮದ್ಯಪಾನೀಯಗಳ ಜಾಹೀರಾತು ನೀಡುವುದನ್ನು ನಿಷೇಧಿಸಲಾಗಿದೆ, ನಿಷೇಧ ಮಾಡಿದ್ದಾರೆ, ಅಂದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇದರ ಅರ್ಥ ಇದೇನು ಕಾನೂನಾತ್ಮಕ ಪರಿಸರ ಆಗ್ತದೆ. ಸೊ ಇವು 5 ಪರಿಸರಗಳು. ಈ ರೀತಿ ನೀವು ಆನ್ಸರ್ಗಳನ್ನ ಬರ್ಕೊಂತ ಹೋಗ್ಬೇಕು. ಕ್ವಶನ್ ನಂಬರ್ 8 ಕೂಡ ಅದು ಕೂಡ ಅದೇ ರೀತಿಯಾದ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಆ 4 ವಾಕ್ಯಗಳು ಯಾವ ಪರಿಸರವನ್ನು ಗುರ್ತಾ ಹಿಡಿಬೇಕು. 8ನೇ ಕ್ವಶನ್ ಅನ್ನ ಒಂದ್ಸಲ ಗಮನ ಹರಿಸ್ಬಿಡೋಣ. ಪಾಯಿಂಟ್ ನಂಬರ್ ಎ, ಸಮಾಜವು ಸಾಮಾನ್ಯವಾಗಿ ಜೀವನ ಮಟ್ಟದ ಬಗ್ಗೆ ಹೆಚ್ಚು, ಜೀವನ ಮಟ್ಟ ಅಂದ್ರೆ ಜೀವನ ಶೈಲಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜೀವನ ಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಯಾವ ಪರಿಸರದಲ್ಲಿ ಬರ್ತದ ಅಂತ ನಾವು ಚರ್ಚೆ ಮಾಡ್ಕೊಂಡು ನಾವು ಏನ್ ಮಾಡಬೇಕು, ಗೆಸ್ ಮಾಡಬೇಕು. ಜೀವನ ಮಟ್ಟ ಇವೆಲ್ಲವನ್ನು ಕೂಡ ನಾವು ಕಲಿದು ಎಲ್ಲಿಪ್ಪ ಅಂದ್ರೆ ಈ ಆರ್ಥಿಕ ಪರಿಸರದಲ್ಲಿ. ಎಷ್ಟೋ ಮಂದಿ ಇದಕ್ಕೆ ಸಾಮಾಜಿಕ ಪರಿಸರ ಅಂತ ಕೂಡ ಉತ್ತರ ಕೊಡ್ತಾರೆ. ಆಕ್ಚುಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ. ಜೀವನ ಮಟ್ಟ, ಆದಾಯದ ಮಟ್ಟ ಇವೆಲ್ಲವನ್ನೂ ಕೂಡ ನಾವು ಆರ್ಥಿಕ ಪರಿಸರದಲ್ಲಿ ಕರಿತೀವಿ. ಹಾಗಾಗಿ ಆರ್ಥಿಕ ಪರಿಸರ ಇದಕ್ಕೆ ಉತ್ತರ ಆಗ್ತದೆ. ಸ್ಪರ್ಧಾತ್ಮಕ ದರದಲ್ಲಿ ನೀರು ಶುದ್ಧೀಕರಣ ಯಂತ್ರಗಳನ್ನು ತಯಾರಿಸಲು ನವೀನ ತಂತ್ರ ಅಂದಾಗ ವೆರಿ ಸಿಂಪಲ್, ತಾಂತ್ರಿಕತೆಯ ಪರಿಸರ. ನೆಕ್ಸ್ಟ್, ಆದಾಯ ಹೆಚ್ಚುತ್ತದೆ ಮತ್ತು ಮನೆಯಲ್ಲಿ ಮಕ್ಕಳು ಶುದ್ಧೀಕರಿಸಿದ ನೀರನ್ನು ಕುಡಿಯುತ್ತಾರೆ. ಆದಾಯ ಇದು ಆರ್ಥಿಕ ಪರಿಸರದಲ್ಲಿ ಬರುವಂಥದ್ದು. ಆಕ್ಚುಲಿ ಅಗೇನ್ ನಿಮಗೆ ಇಲ್ಲೇ ಆನ್ಸರ್ ಸಿಕ್ಬಿಡ್ತದ. ಎ ಒಳಗಡೆ ನಮಗೆ ಕನ್ಫ್ಯೂಷನ್ ಇತ್ರಿ, ಜೀವನ ಮಟ್ಟ ಇದು ಆರ್ಥಿಕ ಪರಿಸರನೋ ಅಥವಾ ಸಾಮಾಜಿಕ ಪರಿಸರ, ಬಿಕಾಸ್ ಜೀವನ ಮಟ್ಟ ಸಾಮಾಜಿಕ ಪರಿಸರದಲ್ಲಿ ಬರುವಂಥದ್ದು. ಈಗ 3ನೇ ಪಾಯಿಂಟ್, ಆದಾಯ 100% ಆರ್ಥಿಕ ಪರಿಸರ. ಈ ಒಂದೇ ಕ್ವಶನ್ ಅಲ್ಲಿ 2 ಸೇಮ್ ಪರಿಸರ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನ ಮಟ್ಟ ಏನಾಗ್ಬಿಡ್ತದೆ, ಸಾಮಾಜಿಕ ಪರಿಸರ ಆಗಿಬಿಡ್ತದೆ. ಸೊ ಪಾಯಿಂಟ್ ನಂಬರ್ 1 ಸಾಮಾಜಿಕ ಪರಿಸರ, ಪಾಯಿಂಟ್ ನಂಬರ್ 2 ತಾಂತ್ರಿಕತೆಯ ಪರಿಸರ, 3ನೇದು ಆರ್ಥಿಕ ಪರಿಸರ. ಇನ್ನು 4ನೇದು ಶಾಲೆಯಲ್ಲಿ ನೀರಿನ ಶುದ್ಧೀಕರಣ ಯಂತ್ರವನ್ನು ಜನಪ್ರತಿನಿಧಿಗಳು ಏನ್ ಹೇಳಾಕತ್ತಾರೆ ಇಲ್ಲಿ, ಜನಪ್ರತಿನಿಧಿ ಅಂದ್ರೆ ರಾಜಕೀಯ ವ್ಯಕ್ತಿಗಳು. ಸೊ ಇದರಲ್ಲಿ ಬರ್ತದ ರಾಜಕೀಯ ಪರಿಸರ. ಸೊ ಈ ರೀತಿ ಕ್ವಶನ್ಗಳನ್ನ ನೀವು ಆನ್ಸರ್ ಮಾಡ್ಕೊಂತ ಹೋಗ್ಬೇಕ್ರಿ. ವೆರಿ ಈಸಿ ಆಗಿರ್ತಾವೆ. ಜಸ್ಟ್ 4 ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಆನ್ಸರ್ ಮಾಡ್ರಿ. ವ್ಯವಹಾರ ಪರಿಸರದ 1 ಹಾಟ್ಸ್ ಕ್ವಶನ್ ಕಂಪಲ್ಸರಿ ನಿಮ್ಮ ಎಕ್ಸಾಮ್ಗೆ ಬರೋದದ. ಇನ್ ಡೈರೆಕ್ಟ್ ನಾನು ಏನ್ ಮಾಡ್ತೀನಿ, ಹಣಕಾಸಿನ ನಿರ್ವಹಣೆಗೆ ಹೋಗ್ತೀನಿ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಬಿಕಾಸ್ ಅಲ್ಲಿಂದನೇ ಕ್ವಶನ್ಗಳು ಹಾಟ್ಸ್ ಬರೋದು. ಇನ್ನು ಬೇರೆ ಚಾಪ್ಟರ್ ಇಂದ ಬಂದ್ರು ಅವು ಈಸಿ ಆಗಿರ್ತಾವೆ, ಡೈರೆಕ್ಟ್ ಸೆಂಟೆನ್ಸ್ಗಳು ಕೊಟ್ಟು ಬಿಟ್ಟಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಣಕಾಸಿನ ನಿರ್ವಹಣೆಗೆ ನಾವು ಹೋಗೋದಾದ್ರೆ ಅಲ್ಲಿಂದ ಕೂಡ ಒಂದಿಷ್ಟು ಹಾಟ್ಸ್ ಪ್ರಶ್ನೆಗಳು ಬರಬೇಕು ಎಕ್ಸಾಮಿಗೆ. ಇದು 7th ಚಾಪ್ಟರ್, 9th ಚಾಪ್ಟರ್ ಹಣಕಾಸಿನ ನಿರ್ವಹಣೆ. ಇಲ್ಲಿ ನೋಡ್ಬೋದು ಹಣಕಾಸಿನ ನಿರ್ವಹಣೆ. ಸೊ ಇಲ್ಲಿ 4 ಅಂಕಗಳ ಪ್ರಶ್ನೆಗಳು ಮಾತ್ರ, 8 ಅಂಕಗಳ ಪ್ರಶ್ನೆ ಇಲ್ಲಿಲ್ಲ. ಇಲ್ಲಿ ನೋಡೋಣ. ಕ್ವಶನ್ ನಂಬರ್ 8, ದೈನಂದಿನ ಚಟುವಟಿಕೆಗಳಿಗೆ ಅವಶ್ಯಕವಾಗಿರುವ ಬಂಡವಾಳ. ಪ್ರಿಪರೇಟರಿ ಎಕ್ಸಾಮ್ದಾಗ ಕೂಡ ಇತ್ತು, ಲಾಸ್ಟ್ ಆನ್ಯುವಲ್ ಎಕ್ಸಾಮ್ದಾಗ ಕೂಡ ಬಂದದ, ಬಹಳಷ್ಟು ಸಲ ಈ ಕ್ವಶನ್ ಎಕ್ಸಾಮ್ಗೆ ಬಂದದ. ಸೊ ದೈನಂದಿನ ಚಟುವಟಿಕೆ ಅಂದಾಗ 2 ರೀತಿ ಬಂಡವಾಳ ಅದಾವ್ರಿ. 2 ರೀತಿ ಬಂಡವಾಳ. ಇದು ಯಾವ ಬಂಡವಾಳ ಅಂತ ಕರಿತೀವಿ? 2 ರೀತಿ ಬಂಡವಾಳ, ಒಂದು ಕಾರ್ಯಶೀಲ ಬಂಡವಾಳ, ಮತ್ತೊಂದು ಸ್ಥಿರ ಬಂಡವಾಳ ಅಂತ ಕರಿತೀವಿ. ಸ್ಥಿರಾಸ್ತಿಗಳಿಗೆ ಬೇಕಾಗಿರುವ ಬಂಡವಾಳ ಸ್ಥಿರ ಬಂಡವಾಳ. ಇದು ದೈನಂದಿನ ಚಟುವಟಿಕೆ ಅಂದಾಗ ಇದೇನಾಗ್ತದೆ, ಕಾರ್ಯಶೀಲ ಬಂಡವಾಳ ಆಗ್ತದೆ. ಸ್ಥಿರ ಆಸ್ತಿಗಳ ಬಗ್ಗೆ ಹೇಳ್ತಾ ಇದ್ರೆ ಅದು ಸ್ಥಿರ ಬಂಡವಾಳ.
ಡೇ ಟು ಡೇ ಆಕ್ಟಿವಿಟೀಸ್, ದೈನಂದಿನ ಚಟುವಟಿಕೆ ಅಂದಾಗ ಅದು ಕಾರ್ಯಶೀಲ ಬಂಡವಾಳ. ಹಾಗಾಗಿ 8ನೇದು ಆನ್ಸರ್ ಏನ್ ಬರೀಬೇಕು ನೀವು, ಕಾರ್ಯಶೀಲ ಬಂಡವಾಳ. ಇಷ್ಟು ಬರೆದ್ರೆ 1 ಮಾರ್ಕ್. ಮುಂದೆ ಹೆಂಗ್ ಕೇಳ್ಯಾರ ಅವರು, ಅಂತಹ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ ಅಂಶ. ಅಂದ್ರೆ ಕಾರ್ಯಶೀಲ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ 3 ಅಂಶಗಳನ್ನ ನೀವು ಉತ್ತರಿಸಬೇಕಾಗ್ತದೆ. 1 ಕಾರ್ಯಶೀಲ ಬಂಡವಾಳ ಬರಲಿಕ್ಕೆ 1 ಮಾರ್ಕ್ಸ್, ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ 3 ಮಾರ್ಕ್ಸ್. ಆಮೇಲೆ ಕ್ವಶನ್ ನಂಬರ್ 9 ಒಂದು ನೋಡ್ಬೋದು. ಇಲ್ಲಿ XYZ ಕಂಪನಿ ಅಂತದ. XYZ ಕಂಪನಿಯು ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲು ಯೋಜಿಸುತ್ತದೆ. ಯಾವ ಪ್ರಕಾರದ ಬಂಡವಾಳ? ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣ ಇವೆಲ್ಲ ಅಂತವ್ರಿ ಸ್ಥಿರ ಆಸ್ತಿಗಳು. ಹಾಗಾಗಿ ಇಲ್ಲಿ ಯಾವ ಬಂಡವಾಳ ಬೇಕು, ಇದೇ ಹೇಳಿದ್ದೇನೆ. ಕ್ವಶನ್ ನಂಬರ್ 8 ನಲ್ಲಿ ಕಾರ್ಯಶೀಲ ಬಂಡವಾಳ ಬಿಕಾಸ್ ದೈನಂದಿನ ಚಟುವಟಿಕೆ. ಕ್ವಶನ್ ನಂಬರ್ 9 ನಲ್ಲಿ ಸ್ಥಿರ ಆಸ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಸ್ಥಿರ ಬಂಡವಾಳದ ಅವಶ್ಯಕತೆ ಅಂತ ಕರಿತೀವಿ. 10ನೇ ಕ್ವಶನ್ ಕೂಡ ಸೇಮ್ ಡಿಟ್ಟು ಅದ, ಏನೂ ಪ್ರಾಬ್ಲಮ್ ಇಲ್ಲ. ಕ್ವಶನ್ ನಂಬರ್ 11 ನೋಡ್ರಿ. ಹೊಸದಾಗಿ ಪ್ರಾರಂಭವಾಗುವ ಥೆರೆನ್ ಕಂಪನಿಯು ದೀರ್ಘಾವಧಿ ಬಂಡವಾಳವನ್ನು ಕೆಲವು ಮೂಲಗಳಿಂದ ಸಂಗ್ರಹಿಸಲು ನಿರ್ಧರಿಸಿದೆ. ಅವರಿಗೆ ದೀರ್ಘಾವಧಿ ಬಂಡವಾಳ ಬೇಕಾಗಿದೆ. ಥೆರೆನ್ ಅನ್ನೋ ಒಂದು ಕಂಪನಿ ಹೊಸದಾಗಿ ಪ್ರಾರಂಭವಾಗ್ತಾ ಇದೆ, ಅವರಿಗೆ ಬಂಡವಾಳಗಳು ಬೇಕಾಗಿದೆ, ಕ್ಯಾಪಿಟಲ್ ಬೇಕಾಗಿದೆ, ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಲಿದ್ದಾರೆ. ಯಾವ ಪ್ರಕಾರದ ನಿರ್ಧಾರವನ್ನ ಒಳಗೊಂಡಿದೆ ಅಂತ ಕೇಳ್ತಾರೆ. ಈ ಚಾಪ್ಟರ್ ನಲ್ಲಿ 3 ನಿರ್ಣಯಗಳು ಬರ್ತವೆ. ಒಂದು ಹೂಡಿಕೆ ನಿರ್ಣಯ, ಒಂದು ಲಾಭಾಂಶ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ. ಓಕೆ, ಆ 3 ನಿರ್ಣಯಗಳಲ್ಲಿ ಇದು ಯಾವುದು? ಅವ್ರೇನ್ ಮಾಡ್ತಾ ಇದಾರೆ, ಬಂಡವಾಳ ಬೇಕಾಗಿದೆ ಅಂದ್ರೆ ಹೂಡಿಕೆಯ ನಿರ್ಣಯ. ಸೊ ನೀವು ಇಲ್ಲಿ ಏನ್ ಬರೀಬೇಕು, ಹೂಡಿಕೆಯ ನಿರ್ಣಯ 1 ಮಾರ್ಕ್. ಆ ನಿರ್ಣಯದ ಮೇಲೆ ಪ್ರಭಾವ ಬೀರುವ 3 ಅಂಶ ಅಂದ್ರೆ ಬಂಡವಾಳ ಮುಂಗಡ ಪತ್ರ ಅಂತ ಕರಿತೀವಿ. ಹಾಗೇನು ಹೂಡಿಕೆ ನಿರ್ಣಯದಲ್ಲಿ ಮತ್ತೆ 2 ಅದಾವ್ರಿ. ಒಂದು ಈ ಬಂಡವಾಳ ಮುಂಗಡ ಪತ್ರ ನಿರ್ಣಯ, ಮತ್ತೊಂದು ಅಲ್ಪಾವಧಿ ಹೂಡಿಕೆ ನಿರ್ಣಯ ಅಂತ ಕರಿತೀವಿ. ಅಲ್ಪಾವಧಿ ಅಂದ್ರೆ ಕಡಿಮೆ ಅವಧಿಗೆ, ಆಮೇಲೆ ದೀರ್ಘಾವಧಿ ಅಂದ್ರೆ 1 ವರ್ಷಕ್ಕಿಂತ ಜಾಸ್ತಿ. ಆ ದೀರ್ಘಾವಧಿಗೆ ಮತ್ತೊಂದು ಹೆಸರು ಬಂಡವಾಳ ಮುಂಗಡ ಪತ್ರ ನಿರ್ಣಯ. ಇಲ್ಲಿ ಹೇಳ್ಯಾರ ಅವರು, ದೀರ್ಘಾವಧಿ ಬಂಡವಾಳ ಬೇಕು. ಮತ್ತು ದೀರ್ಘಾವಧಿ ಅಂದ್ರೆ ಏನ್ರಿ, ದೀರ್ಘಾವಧಿ ಅಂದ್ರೇ ಬಂಡವಾಳ ಮುಂಗಡ ಪತ್ರ ನಿರ್ಣಯ. ಸೊ ಹಾಗಾಗಿ ಇಲ್ಲಿ ನೀವು ಹೂಡಿಕೆ ನಿರ್ಣಯ ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತನೂ ಮಾರ್ಕ್ಸ್ ಕೊಡ್ತಾರೆ. ಸೊ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಬರೆದ್ರೆ ಇಟ್ ವಿಲ್ ಬಿ ವೆರಿ ಸೇಫ್. ಹಾಗಾಗಿ ಆ ರೀತಿ ಆನ್ಸರ್ ಬರೋದು. ಅದಕ್ಕೆ 3 ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ವ್ಯವಹಾರ ಪರೀಕ್ಷೆಯಿಂದ 4 ಮಾರ್ಕ್ಸ್ ಕಂಪಲ್ಸರಿ, ಒಂದು ಹಣಕಾಸು ನಿರ್ವಹಣೆಯಿಂದ 4 ಮಾರ್ಕ್ಸ್ ಕಂಪಲ್ಸರಿ ಹಾಟ್ಸ್ ಕ್ವಶನ್ಗಳು ಬರ್ತವೆ. ಇನ್ನು ಮಾರಾಟ ಪ್ರಕ್ರಿಯೆ ಚಾಪ್ಟರ್ದಲ್ಲಿಯೂ ಕೂಡ ಹಾಟ್ಸ್ ಕ್ವಶನ್ಗಳಿದಾವೆ, ಆದರೆ ಅಷ್ಟು ಏನು ಗ್ಯಾರಂಟಿ ಇಲ್ಲ ಅನ್ಕೊಳ್ತೀನಿ. 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ 2 ಕ್ಯಾಟಗರಿ ಆಫ್ ಕ್ವಶನ್ಸ್ ಈ ಚಾಪ್ಟರ್ ಇಂದ ನಿಮ್ಮ ಎಕ್ಸಾಮ್ಗೆ ಬರ್ತದೆ. ಸೊ ಇಲ್ಲಿ ಹಾಟ್ಸ್ ಕ್ವಶನ್ ಅಂತ ಆ ರೀತಿ ಈಗ ನಾವು ಹೆಂಗ್ ಹಣಕಾಸು ನಿರ್ವಹಣೆ ಮತ್ತು ವ್ಯವಹಾರ ಪ್ರಶ್ನೆ ನೋಡಿದ್ವಲ್ಲ, ಆ ರೀತಿ ಡೀಪ್ ಆಗಿ ಕ್ವಶನ್ಗಳು ಇಲ್ಲ ಇಲ್ಲಿ. ಅವು ಡೈರೆಕ್ಟ್ ಆಗಿನ ಅದಾವು, ಬಟ್ ನಾಟ್ ದ್ಯಾಟ್ ಡಿಫಿಕಲ್ಟ್, ನಾಟ್ ದ್ಯಾಟ್ ಡೀಪ್ ಅನ್ನೋ ಒಂದು ಕ್ವಶನ್ಗಳು ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜಾಹೀರಾತು, ಸರಕು, ಕ್ವಶನ್ ನಂಬರ್ 19, ಜಾಹೀರಾತು, ಸರಕು, ಸೇವೆಗಳ ಪ್ರವರ್ತನೆಗೆ ಹೆಚ್ಚಾಗಿ ಬಳಸಲಾದ ಮಾಧ್ಯಮಗಳಲ್ಲಿ ಒಂದಾಗಿದ್ದರು. ಜಾಹೀರಾತು ಸರಕುಗಳ ಮತ್ತು ಸೇವೆಗಳ ಪ್ರವರ್ತನೆಗೆ ಹೆಚ್ಚಾಗಿ ಬಳಸಲಾಗುವ ಮಾಧ್ಯಮಗಳು ಒಂದಾಗಿದ್ದರು. ಬಹಳಷ್ಟು ಆಕ್ಷೇಪಣೆಗಳು ಅಂದ್ರೆ ಏನ್ ಬರೀಬೇಕು, ಆಕ್ಷೇಪಣೆಗಳು. ಯಾವುದರ ಆಕ್ಷೇಪಣೆಗಳು? ಜಾಹೀರಾತಿನ 4 ಆಕ್ಷೇಪಣೆಗಳನ್ನು ನೀವು ಬರಿಬೇಕು. ವೆರಿ ಇಂಪಾರ್ಟೆಂಟ್. 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಓದ್ರಿ ಅಂತ ಹೇಳ್ತೀನಿ ನಾನು. ಜಾಹೀರಾತಿನ ಅನುಕೂಲತೆಗಳು ಮತ್ತು ಜಾಹೀರಾತಿನ 4 ಆಕ್ಷೇಪಣೆಗಳು. ಇಂಥ ಕ್ವಶನ್ಸ್ ಇವು ಹಾಟ್ಸ್ ಅಂತ ನಾವು ಕರೆಯಂಗಿಲ್ರಿ. ಆಮೇಲೆ ಇಲ್ಲಿ ಕ್ವಶನ್ ನಂಬರ್ 21 ಒಂದು ನೋಡ್ಬೋದು. ಇದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ದಾಗ ಕೂಡ ಇತ್ತು. ಓಕೆ, ಪ್ರವರ್ತನಾ ಚಟುವಟಿಕೆ ಅಂತ ಕರಿತೀವಿ. ಪ್ರಮಾಣ ಉಡುಗೊರೆ ಆಗಿರಬಹುದು. ಈ ರೀತಿ ಒಂದಿಷ್ಟು 7-8 ಪಾಯಿಂಟ್ ಅದ ನೋಡ್ರಿ. ರಿಯಾಯಿತಿ ಆಗಿರ್ಬೋದು, ಸೋಡಿ ನೀಡುವುದಾಗಿರ್ಬೋದು. ಸೊ ಇಲ್ಲಿ ಏನದೋ ಅಂತ 4 ಪಾಯಿಂಟ್ಸ್ ಅದಾವ. 4 ಪಾಯಿಂಟ್ಸ್ಗಳು ಯಾವ್ಯಾವ ವಾಕ್ಯ ಯಾವ್ಯಾವ್ದಕ್ಕೆ ಸೂಟ್ ಆಗ್ತದೆ ಅಂತ ಬರಿಬೇಕು. ನಾವು ವ್ಯವಹಾರ ಪರಿಸರ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ 4 ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. 4 ಪಾಯಿಂಟ್ಗಳು ಯಾವ್ಯಾವ ಪ್ರವರ್ತನಾ ಚಟುವಟಿಕೆಗಳನ್ನ ಸೂಚಿಸ್ತದ ಅಂತ ನೀವು ಬರಿಬೇಕು. 100% ನೋಡ್ರಿ, ಒಂದು 8 ಮಾರ್ಕ್ಸ್ ಅಂತೂ ಹಾಟ್ಸ್ ಇದ್ದೇ ಇರ್ತದೆ. ಬಿಕಾಸ್ ಹಣಕಾಸು ನಿರ್ವಹಣೆ ಮೇಲೆ 4 ಮಾರ್ಕ್ಸ್ ಒಂದು, ವ್ಯವಹಾರ ಪರಿಸರ 4 ಮಾರ್ಕ್ಸ್ ಒಂದು. ಸೊ 8 ಮಾರ್ಕ್ಸ್ ಹಾಟ್ಸ್ ಅಂದ್ರೆ ಕಂಪಲ್ಸರಿ. ಮತ್ತು ಹಾಟ್ಸ್ ಕ್ವಶನ್ ಆಕ್ಚುಲಿ ಈಸಿ ಇದಾವ್ರಿ, ಯಾಕಂದ್ರೆ ನೀವು ಎಕ್ಸ್ಪ್ಲನೇಷನ್ ಬಹಳಷ್ಟು ಮಾಡೋ ಅವಶ್ಯಕತೆಗಳು ಇಲ್ಲ. ಸೊ ಹಾಗಾಗಿ ಹಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಮೇಲೆ ಕೂಡ ಹಾಟ್ಸ್ ಬರ್ಬೋದು. ಈ ಏನ್ ಕ್ವಶನ್ ಬ್ಯಾಂಕ್ ಅದಲ್ಲ ಇಲ್ಲಿ, ಇದನ್ನ ಪರ್ಫೆಕ್ಟ್ ಮಾಡ್ರಿ. ಇದೇ ವರ್ಷ ಬಂದಿರೋದು ಕ್ವಶನ್ಸ್ಗಳು 99% ಇದೇ ಕ್ವಶನ್ ಬ್ಯಾಂಕ್ ಇಂದಾನೆ ಬರ್ತವೆ. ಸೊ ಬೈ ದಿಸ್ ಐ ಎಂಡ್ ಮೈ ಟುಡೇಸ್ ಸೆಷನ್. ಇನ್ನಷ್ಟು ಕಂಟೆಂಟ್, ಏನೇನು ಕಂಟೆಂಟ್ ಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟಾಟಿಸ್ಟಿಕ್ಸ್ ಎಲ್ಲವನ್ನು ಕೂಡ ಮಾಡಿ ಹಾಕುವಂತ ಕೆಲಸವನ್ನ ಮಾಡುವ. ದಟ್ಸ್ ಇಟ್ ಇನ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.